ಇವತ್ತು ವಿನೋದ ಭಾರತಿಯಲ್ಲಿ ಕರ್ನಾಟಕಕ್ಕೆ, ಅದರಲ್ಲೂ ಮೈಸೂರಿಗೆ ಮೋದಿ ಅವರು ಬಂದು ಹೋಗಿದ ವಿಚಾರ ಏನೇನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಇದರಲ್ಲಿ ಇವತ್ತು ತುಂಬಾ ಹೈಲೈಟ್ ಆಗಿದ್ದು ಯಾರು ಅಂತ ಅಂದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಆಗಿದ್ರಿಂದ ಮೋದಿ ಅವ್ರನ್ನ ಬರ್ಮಾಡ್ಕೊಳ್ಳುವಂಥದ್ದು ಇವರ ಆದ್ಯ ಕರ್ತವ್ಯ, ನಿಜ, ಎಲ್ಲ ಒಪ್ಕೋತೀವಿ. ಆದ್ರೆ ವಿಶೇಷ ಏನು ಗೊತ್ತಾ, ಇಲ್ಲಿ ತನಕ ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ ಅವರು ಮೋದಿ ಯಾವಾಗ ಬಂದ್ರು ಅರೆ ಬರ್ತಾರೆ ಹೋಗ್ತಾರೆ ಬಿಡ್ರಿ, ಏನು ಮಾಡೋಕ್ಕಾಗತ್ತೆ ಅನ್ನೋ ಥರ ನಡ್ಕೋತಿದ್ರಂತೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಹಾಗಲ್ಲ. BJP ಅವ್ರನ್ನ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ. ಆ ಕಡೆ ಡೆಲ್ಲಿಗೆ ಹೋದ್ರೂ BJP ಅವ್ರನ್ನ ಕರೀತಾರೆ, ಮಾತಾಡಿಸ್ತಾರೆ, ಏನ್ರಣ್ಣ ಊಟ ತಿಂದ್ರ, ಕಾಫಿ ಕುಡಿದ್ರಾ ಅಂತ ಕೇಳ್ತಾರೆ. ಇಲ್ಲಿ ಬಂದರೆ ಮೋದಿ ಅವರು ಬರ್ತಾ ಇದ್ದಾರೆ ಅಂತ ಹೇಳಿ ಮೈಸೂರನ್ನ ಸಿಂಗರಿಸ್ಬಿಟ್ರು. ಅದರಲ್ಲೂ ನಾಯಿ ಹಿಡಿಸಿದ್ದಂತೂ ದೊಡ್ಡ ವಿಚಾರ. ಅಂದರೆ ನಾಯಿ ರೀ, ಬೀದಿ ನಾಯಿಗಳು ಓಡಾಡ್ಕೊಂಡಿರ್ತಾವಲ್ಲ, ಮೋದಿ ಅವ್ರು ಬಂದಾಗ ಒಂದು ನಾಯಿ ಸುತಾರ್ ಕಾಣಬಾರ್ದು ಅಂತ ಹೇಳಿ ಅವನ್ನೂ ಹಿಡಿಸಿದ್ರು. ಅಂದರೆ ಇವರ ಹಾಸ್ಪಿಟಾಲಿಟಿ ಏನಿದೆಯಲ್ಲ ಅದು ಬಹಳ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಸ್ಪಿಟಾಲಿಟಿ ಅಂತಂದರೆ ಗೊತ್ತು ನಿಮಗೆ, ಆತಿಥ್ಯ ಅಂತ. ಹಾಸ್ಪಿಟಲ್ ಅಲ್ಲ, ಹಾಸ್ಪಿಟಾಲಿಟಿ. ಅದು ಎಲ್ಲಾದರೂ ಹೋಗಲಿ, BJPಯ ನಮ್ಮ ಶೋಭಾ ಕರಂದ್ಲಾಜೆ ಅವ್ರ ಜೊತೆ ಸೇರಿಕೊಂಡು ಕಸ ವಿಲೇವಾರಿಗೆ ಕಸ ಹಾಕಿದ್ದು ಎತ್ತಾಕಿದ್ದು ಎಲ್ಲ ನೋಡಿ ಜನ ಮಾತಾಡ್ತಾ ಇರೋದು ಏನು ಅಂತಂದರೆ, ಕಾಂಗ್ರೆಸ್ನವ್ರಿಗಿಂತ ಡಿ.ಕೆ. ಶಿವಕುಮಾರ್ ಅವ್ರಿಗೆ BJP ಅವ್ರನ್ನ ಕಂಡ್ರೇ ಪ್ರೀತಿ ಅಂತ. ಇರಬಾರ್ದೆ, ಯಾಕಿರಬಾರ್ದು, ಯಾಕೆ ಅಂತ ಇನ್ನೊಬ್ಬರು ಹೇಳ್ತಾರೆ. ಏನು ಅಂದರೆ ಇಡಿ ಕೇಸ್ ಆದಮೇಲೆ ಶಿವಕುಮಾರ್ ಅವರು ಈ ಥರ ಬದಲಾವಣೆ ಆಗ್ಬಿಟ್ಟಿದ್ದಾರೆ ಅಂತ. BJPಯ ಶಾಸಕರನ್ನ, BJPಯ ಸಂಬಂಧಪಟ್ಟವರನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಥರ ನೋಡ್ತಾ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಣ್ಣ ಮನೇಲಿ ಕೂತ್ಕೊಂಡು ಕೈ ಹಿಸ್ಕೋತಾ ಇದ್ದಾರಂತೆ. ಈ ಡಿ.ಕೆ. ಶಿವಕುಮಾರ್ ಮುಂದಕ್ಕೆ ಇವೇನಾಗಕ್ಕೆ ಹೊರಟಿದ್ದಾರೆ, ಇವರ ಮರ್ಮ ಏನು ಅಂತ ಅರ್ಥವಾಗದೆ ಸಿದ್ದರಾಮಯ್ಯ ಕಡಲೆ ಬೀಜ ತಿನ್ಕೊಂಡು ಟೀ ಕುಡಿತಾ ಇದ್ದಾರಂತೆ. ಇಲ್ಲಿಗೆ ವಿನೋದ ವಾರ್ತೆ ಮುಗೀತು.